ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮೆದುವಾದ ಮೃದುವಾದ ಮತ್ತು ತುಂಬನೇ ರುಚಿಕರವಾದಂಥ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕನಕ ಮಾಡೋಕ್ಕೆ ಒಂದು ಬೌಲಿಗೆ 1 ಕಪ್ ಚಿರೋಟಿ ರವೆ ಮತ್ತು 1 ಕಪ್ ಮೈದಾ ಹುಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮೊದಲು ಕೈಯಲ್ಲಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸಬೇಕು. ಹಿಟ್ಟು ಚಪಾತಿ ಹಿಟ್ಟುಗಿಂತ ಸ್ವಲ್ಪ ತೆಳುವಾಗಿರಬೇಕು. ಅರ್ಧ ಭಾಗದಷ್ಟು ಹಿಟ್ಟು ಕಲಸಿದ ನಂತರ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಹಿಟ್ಟು ಒಳ್ಳೆ ಮಾಡಿ ನಾದಬೇಕು. ನೋಡಿ, ಹಿಟ್ಟು ಈ ರೀತಿ ಸಾಫ್ಟ್ ಇರಬೇಕು. ಇವಾಗ ಇದರ ಮೇಲೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ ಫುಲ್ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ 2 ಗಂಟೆ ಇಟ್ಟು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಹೂರಣ ಮಾಡೋಕೆ ಮಿಕ್ಸಿ ಜಾರಿಗೆ 2 ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಪುಡಿ ಮಾಡ್ತೀನಿ. ನುಣ್ಣಗೆ ರುಬ್ಬುವುದು ಬೇಡ, ಈ ರೀತಿ ಪುಡಿಯಾದರೆ ಸಾಕು. ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಇದಕ್ಕೆ 1/4 ಕಪ್ ಬೆಲ್ಲ ಹಾಕ್ತೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ನೀರು ಹಾಕಿ ಬೆಲ್ಲ ಕರಗೋಕೆ ಬಿಡ್ತೀನಿ. ಬೆಲ್ಲ ಕರಗಿದರೆ ಸಾಕು, ಪಾಕ ಮಾಡಬೇಡಿ. ಬೆಲ್ಲ ಕರಗಿದೆ. ಇದಕ್ಕೆ ಪುಡಿ ಮಾಡಿದ ತೆಂಗಿನ ತುರಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಂತರ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ 1/4 ಕಪ್ ಗೋಡಂಬಿ ಬಾದಾಮಿಯ ಪುಡಿಯನ್ನು ಹಾಕ್ತೀನಿ. ನಾನು ಮೊದಲೇ ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೆ. ನಿಮಗೆ ಇದರ ಬದಲಿಗೆ ಉರಿಗಡಲೆ ಪುಡಿಯನ್ನು ಬೇಕಾದರೂ ಹಾಕಬಹುದು. ಇಷ್ಟು ತಿಳಿ ಇರುವಾಗಲೇ ಗ್ಯಾಸ್ ಆಫ್ ಮಾಡಿ. ಜಾಸ್ತಿ ಗಟ್ಟಿ ಮಾಡಿದರೆ ಹೂರಣ ಗಟ್ಟಿಯಾಗಿ ಹೋಳಿಗೆ ಲಟ್ಟಿಸೋಕೆ ಆಗೋದಿಲ್ಲ. ಹೂರಣ ತಣ್ಣಗಾದ ಮೇಲೆ ಉಂಡೆ ಮಾಡಿ ಇಡ್ತೀನಿ. ಹಿಟ್ಟು ರೆಸ್ಟಿಗೆ ಇಟ್ಟು 2 ಗಂಟೆ ಆಗಿದೆ. ನೋಡಿ, ಹಿಟ್ಟು ಒಳ್ಳೆ ನೆಂದಿದೆ. ಇದನ್ನು ಪುನಃ ಸ್ವಲ್ಪ ನಾದಬೇಕು. ಹೋಳಿಗೆ ಲಟ್ಟಿಸೋಕೆ ನಾನು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತೀನಿ. ಕನಕವನ್ನು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿ ಹೂರಣವನ್ನು ಇದರ ಒಳಗೆ ಇಟ್ಟು ಫುಲ್ ಕವರ್ ಮಾಡಬೇಕು. 1 ಭಾಗದಷ್ಟು ಹಿಟ್ಟು ಅಂದರೆ ಕನಕವನ್ನು ತಗೊಂಡ್ರೆ 2 ಭಾಗದಷ್ಟು ಹೂರಣ ತಗೊಳ್ಳಬೇಕು. ಇದನ್ನು ಮೊದಲು ಕೈಯಲ್ಲಿ ಸ್ವಲ್ಪ ತಟ್ಟಿ ನಂತರ ಇದರ ಮೇಲೆ ಪ್ಲಾಸ್ಟಿಕ್ ಕವರ್ ಇಟ್ಟು ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ, ಎಷ್ಟು ಒಳ್ಳೆ ಬಂದಿದೆ. ಹೋಳಿಗೆ ಕಾಯಿಸೋಕೆ ಸ್ಟವ್ ಮೇಲೆ ಪ್ಯಾನ್ ಮೊದಲೇ ಬಿಸಿ ಮಾಡೋಕೆ ಇಟ್ಟಿದೆ. ಇವಾಗ ಲಟ್ಟಿಸಿದ ಹೋಳಿಗೆಯನ್ನು ಪ್ಯಾನಿಗೆ ಹಾಕಿ ಒಂದು ಸೈಡ್ ಹೋಳಿಗೆ ಬೆಂದ ಮೇಲೆ ತಿರುಗಿಸಿ ಹಾಕಿ ಫ್ರೈ ಮಾಡ್ತೀನಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿಟ್ಟು ಹೋಳಿಗೆ ಕಾಯಿಸಬೇಕು. ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿ ಫ್ರೈ ಮಾಡ್ತೀನಿ. ನೋಡಿ, ಹೋಳಿಗೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ಉಳಿದ ಎಲ್ಲ ಹೋಳಿಗೆಯನ್ನು ಫ್ರೈ ಮಾಡಿ ತೆಗಿತೀನಿ. ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟು ಕಾಯಿ ಹೋಳಿಗೆ. ಹಾಗೆ ತುಂಬ ಟೇಸ್ಟ್ ಕೂಡ ಆಗಿದೆ. ನೀವು ಹಬ್ಬಗಳಿಗೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸರಿ, ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.